ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಚಿಕನ್ ಮೋಮೋಸ್ ಹೇಗೆ ಸಿಂಪಲಾಗಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಮೊದಲಿಗೆ ಒಂದು ಬೌಲಲ್ಲಿ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು 1/4 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕಂದ್ರೆ ಒಟ್ಟಿಗೆ ನೀವು ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ತುಂಬ ತೆಳ್ಳಕ್ಕಾಗ್ಬಿಟ್ರೆ ನಿಮಗೆ ಲಟ್ಸೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ನೋಡಿ, ಈ ರೀತಿ ಇರಬೇಕು ಕಲಿಸಿರೋದು. ಇದ್ರ ಮೇಲ್ಗಡೆ 1 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಕಲಿಸ್ಬಿಟ್ಟು ಒಂದು 10 ನಿಮಿಷ ಹಾಗೆ ಮುಚ್ಚಿಟ್ಬಿಡಿ. ನೋಡಿ, ಈ ರೀತಿ ಕಲಿಸಿಟ್ಬಿಟ್ಟು ಮುಚ್ಚಿಟ್ಬಿಡಿ. ಈಗ ಸ್ಟಫಿಂಗಿಗೆ ಏನೇನು ಬೇಕೋ ಅದನ್ನು ನೋಡೋಣ. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ನಾನು ಒಂದು 200 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೋನ್ಲೆಸ್ ಇಲ್ಲ, ನಾರ್ಮಲ್ ಚಿಕನ್ನೇ ಇದೆ ಅನ್ನೋದಾದರೆ ನೀವೇ ಚಾಕುನಲ್ಲಿ ಕಟ್ ಮಾಡಿ ಬೋನೆಲ್ಲ ತೆಗೆದುಬಿಟ್ಟು ಸಪ್ರೇಟ್ ಮಾಡಿ ಬೋನ್ಲೆಸ್ಸು ತೊಗೊಳ್ಬೋದು. ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ಫಸ್ಟು ಒಂದು ಸಲ ಒಂದು ಪಲ್ಸ್ ಹಾಕ್ಕೊಂಬಿಡಿ. ನೋಡಿ, ಈ ರೀತಿ ನೈಸ್ ಆಗುತ್ತೆ. ಇದನ್ನು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಏನೇನು ಬೇಕೋ ಇದನ್ನು ಈಗ ಆ್ಯಡ್ ಮಾಡೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ತುಂಬ ಈರುಳ್ಳಿ ಹಾಕೋಕ್ಕೆ ಹೋಗ್ಬೇಡಿ, ಅಷ್ಟು ಚೆನ್ನಾಗಿರೋದಿಲ್ಲ. ಆಮೇಲೆ ಬಾಯಿ ತಿಂತಾ ಇದ್ದಂಗೆ ಬರೀ ಈರುಳ್ಳಿನೇ ಸಿಗುತ್ತೆ, ಅದಕ್ಕೆ ತುಂಬ ಈರುಳ್ಳಿ ಹಾಕೋದು ಬೇಡ. 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಮೊದಲಿಗೆ ಕಲಿಸ್ಕೊಂಬೇಡ. ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಇದನ್ನು ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಕಲಸಿ ಒಂದು ಕಡೆ ಇಟ್ಕೊಂಡ್ಬಿಡ್ಬೇಕು. ನನ್ನ ಹತ್ರ ಸ್ಟೀಮರ್ ಇಲ್ಲ, ಹಾಗಾಗಿ ನಾನು ಇಡ್ಲಿ ತಟ್ಟೆನಲ್ಲೇ ಎಣ್ಣೆ ಸವರ್ಕೋತಾ ಇದ್ದೀನಿ. ಅದರಲ್ಲೇ ನಾನು ಮಾಡ್ತಾಯಿರೋದು. ಅದನ್ನು ಒಂದು ಕಡೆ ಇಟ್ಕೊಂಡು ಈ ಮೈದಾ ಹಿಟ್ಟು ಕಲಸಿರ್ತೀವಲ್ಲ ಅದನ್ನು ತಗೊಂಡು ನೀಟಾಗಿ ಒಂದು ಸಲ ನಾದ್ಕೊಂಡು ಸಣ್ಣ ಉಂಡೆ ಒಂದೇ ಸಮನೆ ಬರಬೇಕು. ನೋಡಿ, ಈ ರೀತಿ ಮಾಡಿಕೊಂಡು ಒಂದೇ ಸಮನೆ ಕಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಒಂದೇ ಸಮನೆ ಬರುತ್ತೆ ರೌಂಡು. ಒಂದು ದೊಡ್ಡದು ಒಂದು ಚಿಕ್ಕದು ಆ ರೀತಿ ಬರೋದಿಲ್ಲ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡು ಒಬ್ಬೊಬ್ಬರಿಗೆ ರೌಂಡಾಗಿ ಬರುತ್ತೆ, ಒಬ್ಬೊಬ್ಬರಿಗೆ ರೌಂಡ್ ಬರೋದಿಲ್ಲ. ಬರದೇ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ. ಈ ರೀತಿ ಲಟ್ಟಿಸ್ಕೊಂಡು ಒಂದು ಟಿಫನ್ ಬಾಕ್ಸ್ದು ಮುಚ್ಚಳನೋ ಅಥವಾ ಬೇರೆ ಯಾವುದ್ರದ್ದು ಅದು ಕಪ್ ಇರುತ್ತಲ್ಲ ಅದನ್ನು ಎತ್ತು ನೀಟಾಗಿ ಮೇಲ್ಗಡೆ ಮಾರ್ಕ್ ಮಾಡಿದ್ರೆ ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಟ್ರೆ ನಿಮಗೆ ರೌಂಡಾಗಿ ಬರುತ್ತೆ. ಅದನ್ನು ಮಾಡಿಕೊಂಡು ಅದರಲ್ಲಿ ಸ್ಟಫಿಂಗ್ ಎಲ್ಲ ಇಟ್ಕೊಂಡು ಹಿಂದೆಯಿಂದ ಮುಂದೆವರೆಗೂ ನೀಟಾಗಿ ಒಂದಕ್ಕೊಂದು ಜಾಯಿನ್ ಮಾಡಬೇಕು. ಆಗ ನಿಮಗೆ ಬಿಟ್ಕೊಳ್ಳೋದಿಲ್ಲ, ನೀಟಾಗಿ ಜಾಯಿನ್ ಮಾಡಬೇಕದು. ಮಾಡಿಕೊಂಡು ಇಡ್ಲಿ ತಟ್ಟೆನಲ್ಲಿ ಎಲ್ಲನೂ ಜೋಡಿಸ್ಕೊಳ್ಬೇಕು. ನೀವು ಒಟ್ಟಿಗೆ ಒಂದು 2ರಿಂದ 3 ಲಟ್ಟಿಸಿಟ್ಕೊಂಡು ನೀವು ಸ್ಟಫಿಂಗ್ ಮಾಡಿದ್ರೆ ನಿಮ್ಗೆ ಬೇಗ ಆಗುತ್ತೆ. ನೀವು ಒಂದೊಂದೇ ಮಾಡ್ತಾ ಹೋದರೆ ತುಂಬಾ ಲೇಟ್ ಆಗುತ್ತೆ. ಮತ್ತು ತುಂಬ ಜನ ಅಂದ್ಕೊಳ್ತಾರೆ ಮೋಮೋಸ್ ಮಾಡೋದಲ್ಲ ತುಂಬಾ ಕಷ್ಟ ಅಂತ. ಏನೂ ಅಂಥ ಕಷ್ಟ ಏನಿಲ್ಲ, ತುಂಬಾ ಈಸಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದನ್ನು ನೀವು ಬರೀ ವೆಜಿಟೇಬಲ್ಸ್ ಹಾಕಿನೂ ಮಾಡಬಹುದು, ಚಿಕನ್ನೂ ಹಾಕಿ ಮಾಡಬಹುದು. ಎರಡೂ ತುಂಬಾ ಚೆನ್ನಾಗಿರುತ್ತೆ. ನಾನೆಲ್ಲ ಲಟ್ಸಿದ್ದಾಯಿತು. ಈಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಈಗ ಹೈ ಫ್ಲೇಮಲ್ಲಿ ಇಟ್ಟು ಒಂದು 10 to 15 ಮಿನಿಟ್ಸ್ ಮಾಡಿದ್ರೆ ಸಾಕು. ನೋಡಿ, ಮೋಮೋಸ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ.